ನೋಡಿದೆ, ಎಲ್ಲಿ ಶುರು ಮಾಡಿದ್ರು ಏನಂತ ಹೇಳಿ ಮೈಂಡ್ ಬ್ಲೋಯಿಂಗ್. ನಿಜವಾಗಲೂ ಈ ಪಿಕ್ಚರು ಇವತ್ತು ಎಲ್ಲ ಕಡೆಯೂ ತುಂಬ ಚೆನ್ನಾಗಿದೆ, ಒಂದು ಬ್ಲಾಕ್ ಬಸ್ಟರ್ ಅಂತ ಇದ್ದರೆ ಅದು ತಪ್ಪೇನೂ ಇಲ್ಲ. ಬಿಕಾಸ್ ಈ ಪಿಕ್ಚರ್ ನೋಡೋವಾಗ ನನಗೆ ಒಂದೇ ಒಂದು, ನಾನು ಫಸ್ಟ್ನಿಂದ ಲಾಸ್ಟ್ವರೆಗೂ ಪ್ರೇಮ್ ಸಾರ್ ಅವರ ಹಾರ್ಡ್ ವರ್ಕ್, ರಿಯಲಿ ಶೋಮ್ಯಾನ್ ಅಂದರೆ ಪ್ರೇಮ್ ಸಾರ್ ಅವರೇ, ಎಕ್ಸ್ಟ್ರಾರ್ಡ್ನರಿ. ಫಸ್ಟ್ ಫ್ರೇಮ್ನಿಂದ ಲಾಸ್ಟ್ ಫ್ರೇಮ್ವರೆಗೂ ಬರೀ ಪ್ರೇಮ್ ಸಾರೇ ಇದ್ದಾರೆ, ನನಗೆ ಅದೇ ಕಾಣಿಸ್ತಾ ಇದೆ. ಬಿಕಾಸ್ ಲಕ್ಕಿಯಾಗಿ ಒಂದು ಒಳ್ಳೆ ಪಾತ್ರದಲ್ಲಿ ನಾನು ಮಾಡಿದೆ. ಬಟ್ ಶೂಟಿಂಗಲ್ಲಿ ನೋಡೋದ್ರೂ ಅವ್ರಿಗೆ ಎನರ್ಜಿ ಬೇರೆ. ಸೊ ಅವರು ಒಂದು ಕನಸು ಕಟ್ಟಿಕೊಂಡು ಈ ಸ್ಕ್ರಿಪ್ಟ್ನ ಮಾಡಿದ್ರು. ಇಂಥ ಸ್ಕ್ರಿಪ್ಟ್ನ ಬ್ಯಾಕ್ ಮಾಡಿ KVN ಅಂತ ಒಂದು ದೊಡ್ಡ ಸಮಸ್ಯೆ. ಬಿಕಾಸ್ ಇಂಥ ಪಿಕ್ಚರ್ಗಳು ಮಾಡಬೇಕಂದ್ರೆ ಅಂಥ KVN ಪ್ರೊಡಕ್ಷನ್ಸೇ ದಿ ಬೆಸ್ಟು. ಆ ರೇಂಜ್ ಪಿಕ್ಚರ್ ಇದು, ಎಕ್ಸ್ಟ್ರಾರ್ಡಿನರಿ, ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಒಂದೊಂದು ಫ್ರೇಮು ಅಷ್ಟು ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳಬೇಕಂದ್ರೆ ಫಸ್ಟ್ ವಿಲಿಯಮ್ಸ್ ಸಾರು ಎಕ್ಸ್ಟ್ರಾರ್ಡಿನರಿ. ಆ್ಯಂಡ್ ಮ್ಯೂಸಿಕ್ಕು ಅರ್ಜುನ್ ಜನ್ಯ ಅವರು, ಬ್ಯಾಕ್ಗ್ರೌಂಡ್ ಆಗಿರಲಿ, ಸಾಂಗ್ಸ್ ಆಗಿರಲಿ. ಆ್ಯಂಡ್ ಫೈನಲಿ ಧ್ರುವ, ಏನು ಹೇಳಬೇಕು, ನಟ ರಾಕ್ಷಸ ಅಂತ ಹೇಳಬೇಕು ಧ್ರುವನ. ಬಿಕಾಸ್ ಆ ಕ್ಯಾರೆಕ್ಟರ್ ಒಳಗೆ ಕಂಪ್ಲೀಟ್ ಹೋಗಿ ಕ್ಲೈಮ್ಯಾಕ್ಸ್ವರೆಗೂ ಅದನ್ನು ಮೇಂಟೈನ್ ಮಾಡಿ. ಆ್ಯಂಡ್ ಕ್ಲೈಮ್ಯಾಕ್ಸ್ ಫೈಟ್ ಆಗಿರಲಿ, ಆ ಎಮೋಷನ್ ಸೀನ್ಸು ಬ್ರದರ್ ಜೊತೆ ಆಗಿರಲಿ, ಫ್ಯಾಮಿಲಿ ಜೊತೆ ನೋಡಿ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಜವಾಗಲೂ ಹ್ಯಾಟ್ಸ್ ಆಫ್.